ನೋಡ್ಕೊಳ್ಳಿ ಕ್ವಶನ್. ಎ ಮೆಕ್ಯಾನಿಸ್ಟ್ ಈಸ್ ಮೇಕಿಂಗ್ ಇಂಜಿನ್ ಪಾರ್ಟ್ಸ್ ವಿತ್ ಆಕ್ಸಲ್ ಡಯಾಮೀಟರ್ ಆಫ್ 0.7 inch. A random sample of 10 parts shows mean diameter of 0.742 inch with standard deviation of 0.04 inch. On the basis of this sample, would you say that work is inferior given T 0.05 is equal to 2.262 for degrees of freedom ಬಂದು 9. ಇಲ್ಲಿ ಟಿ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ. ಟಿ ಡಿಸ್ಟ್ರಿಬ್ಯೂಷನ್ ಅಂತ ಆರಾಮಾಗಿ ಗೊತ್ತಾಗುತ್ತೆ. ಈಗ ಟಿ ವ್ಯಾಲ್ಯೂ ಕೊಟ್ಟಿಲ್ಲ ಅಂದರೆ ನಿಮಗೆ ಟಿ ಡಿಸ್ಟ್ರಿಬ್ಯೂಷನ್ ಹೆಂಗೆ ಮಾಡ್ಕೋಬೇಕಂದ್ರೆ ಸ್ಯಾಂಪಲ್ ಸೈಜ್ ಕಡಿಮೆ ಇರುತ್ತೆ. ಇಲ್ಲಿ ಸ್ಯಾಂಪಲ್ ಸೈಜ್ ಅಂದರೆ ಸ್ಯಾಂಪಲ್ ಏನು 10, n ಈಸ್ ಈಕ್ವಲ್ ಟು 10 ಇದೆ. ಮತ್ತು ಪಾಪ್ಯುಲೇಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಥವಾ ವೇರಿಯನ್ಸ್ ಕೊಟ್ಟಿರಲ್ಲ. ಇಲ್ಲಿ ಪಾಪ್ಯುಲೇಷನ್ ಮೀನ್ ಕೊಟ್ಟವ್ರೆ, ಗೊತ್ತಾಗ್ತಿದೆಯಲ್ವಾ? ಇದು ಪಾಪ್ಯುಲೇಷನ್ ಮೀನ್. ಇದು ಈಗ ನಿಮಗೆ ಏನು ಕೊಟ್ಟಿಲ್ಲ, ಸ್ಯಾಂಪಲ್ ಮೀನ್ ಕೊಟ್ಟಿದ್ದಾರೆ. ಇದು ಇದು ಸ್ಯಾಂಪಲ್ ಮೀನು, ಇದು ಪಾಪ್ಯುಲೇಷನ್ ಮೀನು. ಅರ್ಥ ಆಗ್ತಿದೆಯಲ್ವಾ? ಪಾಪ್ಯುಲೇಷನ್ದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿಲ್ಲ, ಸ್ಯಾಂಪಲ್ದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿದ್ದಾರೆ. ಅಂದರೆ ಪಾಪ್ಯುಲೇಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಥವಾ ವೇರಿಯನ್ಸ್ ಕೊಟ್ಟಿಲ್ಲ, ಅಥವಾ ಎನ್ ವ್ಯಾಲ್ಯೂ ನಮಗೆ ಲೆಸ್ ದ್ಯಾನ್ 30 ಇದೆ ಅಂದರೆ ನಾವು ಟಿ ಡಿಸ್ಟ್ರಿಬ್ಯೂಷನ್ನ ಯೂಸ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಟಿ ಕೊಟ್ಟಿರೋದ್ರಿಂದ ಜಾಸ್ತಿ ತಲೆ ಕೆಡಿಸ್ಕೊಡೋದು ಬೇಡ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ n 10 ಇದೆ, ಅದಕ್ಕೆ ಡಿಗ್ರೀಸ್ ಆಫ್ ಫ್ರೀಡಮ್ ಏನಿರುತ್ತೆ n 9 ಇರುತ್ತೆ. ಗೊತ್ತಾಗ್ತಿದೆಯಲ್ವಾ? ಸೊಲ್ಯೂಷನ್ ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಮೇನು ಟಿ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಇಲ್ಲಿ ಏನು ಫೈಂಡ್ ಮಾಡಬೇಕು? ಟಿ ವ್ಯಾಲ್ಯೂ ಫಾರ್ಮುಲಾ ಏನು? ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ, ಟಿ ಡಿಸ್ಟ್ರಿಬ್ಯೂಷನಲ್ಲಿ ಕ್ಲೈಮು ಮೀನ್ಗಿರುತ್ತೆ, ಮೀನ್ ಆಫ್ ದ ಪಾಪ್ಯುಲೇಷನ್ಗೆ ಇರುತ್ತೆ. ಗೊತ್ತಾಗ್ತಿದೆಯಲ್ವಾ? ಟಿ ವ್ಯಾಲ್ಯೂ ಎಕ್ಸ್ ಬಾರ್ ಮೈನಸ್ ಮ್ಯೂ ಬೈ ಎಸ್ ಬೈ ರೂಟ್ n. ಇದು ಫಾರ್ಮುಲಾ ಯಾವುದಕ್ಕೆ? ಟಿ ಡಿಸ್ಟ್ರಿಬ್ಯೂಷನ್ಗೆ. ಈಗ ಇಲ್ಲಿ ಅವ್ರೇನು ಹೇಳಿದ್ದಾರೆ, ಎ ಮೆಕ್ಯಾನಿಸ್ಟ್ ಈಸ್ ಮೇಕಿಂಗ್ ಇಂಜಿನ್ ಪಾರ್ಟ್ಸ್ ವಿತ್ ಆಕ್ಸಲ್ ಡಯಾಮೀಟರ್ ಆಫ್ 0.7 inch. ಎ ರ್ಯಾಂಡಮ್ ಸ್ಯಾಂಪಲ್ ಆಫ್ 10 parts ಶೋಸ್ ಮೀನ್ ಡಯಾಮೀಟರ್ 0.742 ಗೊತ್ತಾಗ್ತಿದೆಯಲ್ವಾ ಇಂಚ್ ವಿತ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ 0.04 inch. ಈಗ ನೋಡಿ, ಆನ್ ದ ಬೇಸಿಸ್ ಆಫ್ ದಿಸ್ ಸ್ಯಾಂಪಲ್ ವುಡ್ ಯು ಸೇ ದಟ್ ದ ವರ್ಕ್ ಈಸ್ ಇನ್ಫೀರಿಯರ್ ಗಿವನ್ ಟಿ 0.05 ಈಸ್ ಈಕ್ವಲ್ ಟು 2.262 ಫಾರ್ ಡಿಗ್ರೀಸ್ ಆಫ್ ಫ್ರೀಡಮ್ ಈಸ್ ಈಕ್ವಲ್ ಟು 9. ಇಲ್ಲಿ ಕ್ವಶನಲ್ಲಿ ವುಡ್ ಯು ಸೇ ದಟ್ ವರ್ಕ್ ಈಸ್ ಇನ್ಫೀರಿಯರ್, ಇದು ಬಂದು ಹೈಪಾಥಿಸಸ್. ಅರ್ಥ ಆಗ್ತಿದೆಯಲ್ಲ? ಫಸ್ಟು ಲೆಟ್ ಹೆಚ್ ನಾಟ್. ಇಲ್ಲಿ ಇನ್ಫೀರಿಯರ್ ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ವರ್ಸ್ಟ್ ಅಂತ, ಕೆಟ್ಟದಾಗಿ ಮಾಡೋದು ಅಂತ. ಗೊತ್ತಾಗ್ತಿದೆಯಲ್ವಾ? ಈಗ 0.7 ಇದೆ, ಆದರೆ ಸ್ಯಾಂಪಲ್ ತೊಗೊಂಡಿದ್ದಾರಲ್ಲ ಅದ್ರದ್ದು ಮೀನ್ ಏನಿದೆ 0.742 ಇದೆ. ಅದು ಇದು ವಿತಿನ್ ಲಿಮಿಟಲ್ಲಿದೆಯಾ ಅಥವಾ ಲಿಮಿಟ್ಗಿಂತ ಜಾಸ್ತಿ ಇದೆಯಾ ಅಂತ. ಲಿಮಿಟ್ಗಿಂತ ಜಾಸ್ತಿ ಇದ್ದರೆ ಅದು ವರ್ಕ್ ಚೆನ್ನಾಗಿಲ್ಲ ಅಂತ, ಅದು ಒಳಗಡೆ ಇದ್ದರೆ ವರ್ಕು ಚೆನ್ನಾಗಿದೆ ಅಂತ. ಗೊತ್ತಾಗ್ತಿದೆಯಲ್ವಾ? ಅದಕ್ಕೆ ಹೆಚ್ ನಾಟ್ ಏನು, ವರ್ಕ್ ಈಸ್ ನಾಟ್ ಇನ್ಫೀರಿಯರ್ ಅಂತ ತೊಗೊಳ್ಳೋಣ. ಹೆಚ್ ನಾಟ್ ಏನು, ದ ವರ್ಕ್ ಈಸ್ ನಾಟ್ ಇನ್ಫೀರಿಯರ್. ದ ವರ್ಕ್ ಈಸ್ ನಾಟ್ ಇನ್ಫೀರಿಯರ್ ಬಂದು ಹೆಚ್ ನಾಟ್ ಇರಲಿ. ಅರ್ಥ ಆಗ್ತಿದೆಯಲ್ವಾ? ಈಗ ಮ್ಯೂ ಬರ್ಕೊಳ್ಳಿ. ಮ್ಯೂ ಏನು? 0.7. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ನಿಮಗೆ ಇದು ಗೊತ್ತಾಗಲಿಲ್ಲ ಬರೆಯೋಕೆಂದರೆ ಬರೀ ಮ್ಯೂ ಬರೆದ್ರೂ ನಡೆಯುತ್ತೆ. ಮ್ಯೂ 0.7 ಅಂತ. ಗೊತ್ತಾಗ್ತಿದೆಯಲ್ವ? ಕರೆಕ್ಟಾಗಿರಬೇಕಂದ್ರೆ ಮ್ಯೂ 0.7 ಅಲ್ಲಿ ರೇಂಜಲ್ಲಿ ಬರಬೇಕು ಅಂತ ಇರುತ್ತೆ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಎಷ್ಟು ವರ್ಕ್ ಈಸ್ ನಾಟ್ ಇನ್ಫೀರಿಯರ್ ಅಂತ ಬರ್ಕೊಳ್ಳಿ. ಮ್ಯೂ ಏನು? 0.7. ಇದು ಮ್ಯೂ ಅಂದರೆ ಏನು? ಪಾಪ್ಯುಲೇಷನ್ ಮೀನ್. ಅರ್ಥ ಆಗ್ತಿದೆಯಲ್ವಾ? ಇದು ಪಾಪ್ಯುಲೇಷನ್ ಮೀನ್ ಅಂದರೆ ಜನರಲ್ಲಾಗಿ ಅವನು ಅಂದರೆ ಅವರು ಡಯಾಮೀಟರ್ ಎಷ್ಟು ಇದು ಮಾಡೋದು 0.7 ಇಂಚಲ್ಲಿ ಮಾಡೋದು ಡಯಾಮೀಟರು. ಇಲ್ಲಿ ಸ್ಯಾಂಪಲ್ ತೊಗೊಂಡಿದ್ದಾಗ ಎನ್ನೇನು 10, ಇದು ಸ್ಯಾಂಪಲ್ ಸೈಜು, ಮತ್ತು ಮೀನ್ ಡಯಾಮೀಟರ್ ಆಫ್ ದ ಸ್ಯಾಂಪಲ್. ಇದು ಶೋಸ್ ಮೀನ್ ಡಯಾಮೀಟರ್. ಇದು ಮೀನ್ ಡಯಾಮೀಟರ್ ಯಾವುದಕ್ಕೆ? ಸ್ಯಾಂಪಲ್ಗೆ, ಅಂದರೆ ಎಕ್ಸ್ ಬಾರ್. ಇದು ಎನ್ನು, ಇದು ಎಕ್ಸ್ ಬಾರು, ಇದು ಮ್ಯೂ. ಎಕ್ಸ್ ಬಾರ್ ಎಷ್ಟು? 0.742. ನೆಕ್ಸ್ಟ್ ಇದು ಎಸ್ಸು ಅವರೇ ಕೊಟ್ಟು, ಎಸ್ ಈಸ್ ಈಕ್ವಲ್ ಟು 0.04. ನೋಡಿ, ಅವರು ಡೇಟಾನ ಎಕ್ಸ್ ವ್ಯಾಲ್ಯೂಸ್ ಕೊಡಲಿಲ್ಲ ಅಂದರೆ, ಅರ್ಥ ಆಗ್ತಿದೆಯಲ್ವಾ? ಆವಾಗ ಏನು ಕೊಟ್ಟಿರ್ತಾರೆ ನಿಮಗೆ? ಡೈರೆಕ್ಟಾಗಿ ಎಕ್ಸ್ ಬಾರ್ ಮತ್ತು ಎಸ್ಸು ಡೈರೆಕ್ಟಾಗಿ ಕೊಟ್ಟಿರ್ತಾರೆ. ಅರ್ಥ ಆಗ್ತಿದೆಯಲ್ವಾ? ಇದೇನು ಫೈಂಡ್ ಮಾಡೋದು ಬೇಕಾಗಿಲ್ಲ. ಈಗ ಇಲ್ಲಿ ಡೈರೆಕ್ಟಾಗಿ ಏನು ಮಾಡಬೇಕಂದ್ರೆ ಟೀನ ಫೈಂಡ್ ಮಾಡಬೇಕು. ತುಂಬ ಈಸಿ ಪ್ರಾಬ್ಲಮ್ ಇದು. ಎಕ್ಸ್ ಬಾರ್ ಮೈನಸ್ ಮ್ಯೂ ಬೈ ಎಸ್ ಬೈ ರೂಟ್ n. ಈಗ ಟೀನ ಫೈಂಡ್ ಮಾಡೋಣ. ಟಿ ಈಸ್ ಈಕ್ವಲ್ ಟು, ಇಲ್ಲಿ ಎಕ್ಸ್ ಬಾರ್ ಅಂದರೆ ಇಲ್ಲೇ ಇದೆ ನೋಡಿ. ಎಕ್ಸ್ ಬಾರ್ ಎಷ್ಟು? 0.742. ಮ್ಯೂ ಎಷ್ಟು? 0.7 ಹೋಲ್ ಡಿವೈಡೆಡ್ ಬೈ ಎಸ್ ಎಷ್ಟು? 0.04.
ಡಿವೈಡೆಡ್ ಬೈ ರೂಟ್ ಆಫ್ ಎನ್ ಅಂದರೆ ಎನ್ ಎಷ್ಟು 10. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು, ಗೊತ್ತಾಗ್ತಿದೆಯಲ್ವಾ. ಆಮೇಲೆ ಏನು ಮಾಡಬೇಕು, ಟಿ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಟಿ ವ್ಯಾಲ್ಯೂ ಬಂದು ಕ್ಯಾಲ್ಸಿಲ್ ಮಾಡೋಣ. ಇದನ್ನ ನೋಡಿ ಕ್ಯಾಲ್ಸಿಲ್ ಮಾಡೋದು ಯಾವ ಥರ. ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 ಈಕ್ವಲ್ ಡಿವೈಡ್ ಹೊಡೀರಿ. 0.742 ಮೈನಸ್ 0.7 ಕೆಳಗಡೆ ಬಂದು 0.04 ಡಿವೈಡ್ ಯೂಸ್ ಮಾಡಿ ರೂಟ್ ಆಫ್ 10. ಆನ್ಸರ್ ಏನು ಬಂತು 3.32. 4 ಡೆಸಿಮಲ್ ಬೇಕಿದ್ರೆ ಫಿಕ್ಸ್ ಮಾಡ್ಕೊಳ್ಳಿ. ಶಿಫ್ಟು ಮೋಡು 6 4 3.3204 ಬರುತ್ತೆ. ಏನು ಬರುತ್ತೆ 3.3204. ಆದರೆ ಟಿ ವ್ಯಾಲ್ಯೂ ಅವ್ರು ಕೊಟ್ಟಿರೋದೇನು 2.262 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ಗೆ. ಆದರೆ ಇಲ್ಲಿ ಬಂದಿರೋದು ಆನ್ಸರ್ ಏನಿದೆ ಅದಕ್ಕಿಂತ ಜಾಸ್ತಿ ಇದೆ. ಈ ಆನ್ಸರು ಜಾಸ್ತಿ ಇದೆ. ನಾವೇನಂತ ಹೇಳ್ಬೋದು, ದ ಹೈಪಾಥಿಸಿಸ್ ಇಸ್ ರಿಜೆಕ್ಟೆಡ್ ಅಂತ ಹೇಳಬೇಕು. ಥಸ್ ದ ಹೈಪಾಥಿಸಿಸ್ is rejected at 5% level of significance. 5% level of significance. ಕಡಿಮೆ ಬಂದರೆ accepted. ಅರ್ಥ ಆಗ್ತಿದೆಯಲ್ವಾ. ಈ ಥರ ಬರಿಬೇಕು. ಲಾಸ್ಟಲ್ಲಿ ಏನು ಕನ್ಕ್ಲೂಷನ್ ಅಂತ ಹೇಳ್ಬೋದು, ಹೈಪಾಥಿಸಿಸ್ ರಿಜೆಕ್ಟೆಡ್ ಅಂದರೆ ಹೈಪಾಥಿಸಿಸ್ ಇದ್ದಿದ್ದೇನೋ ದ ವರ್ಕ್ ಈಸ್ ನಾಟ್ ಇನ್ಫೀರಿಯರ್ ಅಂದರೆ ಕೆಟ್ಟದಲ್ಲ ಒಳ್ಳೆಯದು ಅಂತ. ಈಗ ಇಲ್ಲೇನಾಗಿದೆ, ಇದು ಕೆಟ್ಟದಾಗಿದೆ. ಅದಕ್ಕೆ ಏನಂತ ಹೇಳಬೇಕು, ದ ವರ್ಕ್ ಈಸ್ ಇನ್ಫೀರಿಯರ್ ಅಂತ ಹೇಳ್ಬಿಡ್ಬೇಕು. ಹೆನ್ಸ್ ದ ವರ್ಕ್ ಈಸ್ ಇನ್ಫೀರಿಯರ್. ಇದನ್ನ ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ಕ್ವಶನ್ ಏನಿದೆ, ಎ ಮೆಕ್ಯಾನಿಸ್ಟ್ ಈಸ್ ಮೇಕಿಂಗ್ ಇಂಜಿನ್ ಪಾರ್ಟ್ಸ್ ವಿತ್ ಆಕ್ಸಲ್ ಡಯಾಮೀಟರ್ ಆಫ್ 0.7 ಇಂಚ್. ಅಂದರೆ ಇದು ಪಾಪ್ಯುಲೇಷನ್ ಮೀನು. ಎ ರ್ಯಾಂಡಮ್ ಸ್ಯಾಂಪಲ್ ಆಫ್ 10 ಪಾರ್ಟ್ಸ್ ಶೋಸ್ ದ ಮೀನ್. ಅಂದರೆ ಅದರಲ್ಲಿ 10 ಪಾರ್ಟ್ಸ್ನ ತೊಗೊಂಡಿದ್ದಾರೆ. ಅದರದ್ದು ಮೀನ್ ಡಯಾಮೀಟರ್ ಏನಿದೆ 0.742 ಇದೆ ಇಂಚ್. ಅದರದ್ದು ಸ್ಟ್ಯಾಂಡರ್ಡ್ ಡಿವಿ ಅಂದರೆ ಸ್ಯಾಂಪಲ್ದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದು 0.04 ಇದೆ. ಆನ್ ದ ಬೇಸಿಸ್ ಆಫ್ ದಿಸ್ ಸ್ಯಾಂಪಲ್ ವುಡ್ ಯು ಸೇ ದಟ್ ವರ್ಕ್ ಈಸ್ ಇನ್ಫೀರಿಯರ್ ಗಿವನ್. ಇಲ್ಲಿ ಟಿ ಕೊಟ್ಟಿರೋದ್ರಿಂದ ಟಿ ಟೆಸ್ಟ್ ಮಾಡಬೇಕು. ಟಿನ ಫೈಂಡ್ ಮಾಡೋಕ್ಕೆ ಫಾರ್ಮುಲಾ ಏನು, x ಬಾರ್ ಮೈನಸ್ ಮ್ಯೂ ಬೈ ಎಸ್ ಬೈ ರೂಟ್ ಇನ್. ಇಲ್ಲಿ ಹೈಪಾಥಿಸಿಸ್ ಬಂದು ಇಲ್ಲಿ ಇರುತ್ತೆ ನೋಡಿ ಸೆಂಟೆನ್ಸಲ್ಲಿ. ವುಡ್ ಯು ಸೇ ದಟ್ ಅದು ಹೈಪಾಥಿಸಿಸ್ ಆಗುತ್ತೆ. ಗೊತ್ತಾಗ್ತಿದೆಯಲ್ವ. ಹೆಚ್ ನಾಟ್ ಬಂದು ಈಗ ನೋಡಿ ಇಲ್ಲಿ ವರ್ಕ್ ಈಸ್ ಇನ್ಫೀರಿಯರ್ ಅಂದರೆ ಅರ್ಥ ಏನು, ವರ್ಕ್ ಈಸ್ ಇನ್ಫೀರಿಯರ್ ಅಂದರೆ ಕೆಟ್ಟ ವರ್ಕು ಅಂತ ಕೇಳ್ತಾ ಇರೋದು. ಗೊತ್ತಾಗ್ತಿದೆಯಲ್ವ. ನಾವೇನು ಮಾಡಬೇಕು, ಇದನ್ನ ಫಸ್ಟು ಹೆಚ್ ನಾಟ್ನ ನಾವು ಏನು ಅಂದ್ಕೊಳ್ಳೋಣ, ದ ವರ್ಕ್ ಈಸ್ ನಾಟ್ ಒಳ್ಳೆಯದು ಅಂತ ಒಳ್ಳೇದು ಅಂದ್ಕೊಂಡು ಮ್ಯೂ ಈಸ್ ಈಕ್ವಲ್ ಟು ಏನು ಅಂದರೆ ವರ್ಕ್ ಚೆನ್ನಾಗಿದೆ ಅಂತ ಅಂದ್ಕೊಂಡು ಮ್ಯೂ ಈಸ್ ಈಕ್ವಲ್ ಟು ಏನು 0.7 ತೊಗೊಳ್ಳಿ. ಎಷ್ಟು 10 ಎಕ್ಸ್ ಬಾರ್. ಇದು ಚೆನ್ನಾಗಿದೆ ಅಂತ ತೊಗೊಂಡು ಈ ಮ್ಯೂ ವ್ಯಾಲ್ಯೂಗೆ ರಿಲೇಟೆಡು ನಿಮಗೆ ಟಿ ವ್ಯಾಲ್ಯೂ ಅರ್ಥ ಆಗ್ತಿದೆಯಲ್ವಾ. ಈ ಮ್ಯೂ ವ್ಯಾಲ್ಯೂಗೆ ರಿಲೇಟೆಡು ಸ್ಯಾಂಪಲ್ ಡೇಟಾ ಇರುತ್ತೆ ನೋಡಿ, ಅದು ತೊಗೊಂಡು ಟಿ ವ್ಯಾಲ್ಯೂ ಏನಾದರೂ ಈ ಸ್ಟ್ಯಾಂಡರ್ಡ್ ವ್ಯಾಲ್ಯೂಗಿಂತ ಕಡಿಮೆ ಇದ್ದರೆ ಅದು ಹೈಪಾಥಿಸಿಸ್ ಅಕ್ಸೆಪ್ಟ್ ಆಗುತ್ತೆ, ಇಲ್ಲಾಂದರೆ ರಿಜೆಕ್ಟ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ. ಈಗ ನೋಡಿ, ಈಗ ಮ್ಯೂ ಬಂದೇನು 0.7, ಸ್ಯಾಂಪಲ್ ಡೇಟಾ ಏನು ಎನ್ನು 10, ಎಕ್ಸ್ ಬಾರ್ 0.742, ಎಸ್ ಬಂದು 0.04. ಟಿಗೆ ಫಾರ್ಮುಲಾ ಎಕ್ಸ್ ಬಾರ್ ಮೈನಸ್ ಮ್ಯೂ ಬೈ ಎಸ್ ಬೈ ರೂಟ್ ಎನ್ನು. ಟಿ ಅಂದರೆ ಎಕ್ಸ್ ಬಾರ್ ಅಂದ್ರೇನು 0.742 ಮೈನಸ್ 0.7 ಡಿವೈಡ್ ಬೈ 0.04 ಡಿವೈಡೆಡ್ ಬೈ ರೂಟ್ 10. ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ, ನೀವು ಎಚ್ ನಾಟ್ ಯಾವಾಗಲೂ ಮ್ಯೂ ಈಸ್ ಈಕ್ವಲ್ ಟು 0.7ಗೆ ರಿಲೇಟೆಡ್ ತೊಗೋಬೇಕು. ಅಂದರೆ ಮ್ಯೂ ಈಸ್ ಈಕ್ವಲ್ ಟು 0.7 ಬರುತ್ತೆ ಅಂತ ತೊಗೋಬೇಕು. 0.7 ಬರುತ್ತೆ ಅಂದರೆ ಚೆನ್ನಾಗಿದೆ ಅಂತ ವರ್ಕು ಅಂತ ತೊಗೋಬೇಕು. ಅರ್ಥ ಆಗ್ತಿದೆಯಲ್ವ. ಇಲ್ಲಿ ನೋಡಿ, ಇದು ಟಿ ವ್ಯಾಲ್ಯೂ ಇಲ್ಲಿ ಗ್ರೇಟರ್ ಇದೆ. ಇಲ್ಲಿ ಬಂದಿರೋದು ಆನ್ಸರು ಈ ಸ್ಯಾಂಪಲ್ ಡೇಟಾಯಿಂದ ಈ ಮ್ಯೂಗೆ ರಿಲೇಟೆಡ್ ಆನ್ಸರ್ ಏನು ಬಂದಿದೆ, ಟಿ ವ್ಯಾಲ್ಯೂ ಜಾಸ್ತಿ ಬಂದ್ಬಿಟ್ಟಿದೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂಗಿಂತ. ಅದಕ್ಕೆ ದ ಹೈಪಾಥಿಸಿಸ್ ಈಸ್ ರಿಜೆಕ್ಟೆಡ್ ಅಟ್ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. ಹೆನ್ಸ್ ದ ವರ್ಕ್ ಈಸ್ ಇನ್ಫೀರಿಯರ್. ಈಸ್ ನಾಟ್ ಇದೆ, ಅದ್ರ ಆಪೋಸಿಟ್ ಬರೀಬೇಕು. ಆಯ್ತಲ್ವಾ. ಥ್ಯಾಂಕ್ ಯು.